ಎಲ್ಲರಿಗೂ ನಮಸ್ಕಾರ. ಹಿರಿಯರು ಹೇಳಿದ ಮಾತುಗಳು. ಎಂಜಲು ಕೈಯಿಂದ ಊಟವನ್ನ ಬಡಿಸಬೇಡ. ಪಾತ್ರೆಗಳ ಮೇಲೆ ಎಂಜಲು ಕೈಯನ್ನು ತೊಳೆಯಬೇಡ. ಪ್ರಾಣಿಗಳಿಗೆ ಹಳಸಿದ ಅನ್ನವನ್ನು ಹಾಕಬೇಡ. ಒಬ್ಬರು ಹಾಕಿಕೊಂಡ ಬಟ್ಟೆಯನ್ನು ಇನ್ನೊಬ್ಬರು ಹಾಕಿಕೊಳ್ಳುವುದು ಬೇಡ. ಮನೆಗೆ ಬಂದ ಮುತ್ತೈದರಿಗೆ ಅರಿಶಿನ ಕುಂಕುಮ ಕೊಟ್ಟು ಕಳಿಸುವುದನ್ನು ಮರೆಯಬೇಡ. ಹರಿದ ತೂತಾದ ಒಳ ಉಡುಪು, ಹರಿದ ಚಪ್ಪಲಿ, ಶೂ, ಸಾಕ್ಸ್ ಧರಿಸಬೇಡ. ಇದರಿಂದ ಹಣ ಖರ್ಚು ಹಾಗೂ ಹಣ ಸಾಕಾಗುವುದಿಲ್ಲ. ಹಾಲು, ಮೊಸರು, ಹಾಲು, ಅಡಿಗೆ ಎಣ್ಣೆ ಒಟ್ಟಿಗೆ ತರಬೇಡ. ಮನೆಯ ಒಳಗೆ ಚಪ್ಪಲಿ, ಶೂ ತರಬೇಡ. ಹೊರಗೆ ಬಿಡಿ, ಅದು ಕಳೆದರೂ ನಿಮ್ಮ ಕರ್ಮ ಕಳೆಯುತ್ತದೆ. ಮನೆಯಲ್ಲಿ ನಿಂತಿರುವ ಗಡಿಯಾರ, ಹೊಲಿಗೆ ಯಂತ್ರ, ಸೈಕಲ್, ಸ್ಕೂಟರ್ ಕೂಡಲೇ ರಿಪೇರಿ ಮಾಡಿಸಿ, ಇಲ್ಲವೇ ಮಾರಾಟ ಮಾಡಿ. ಶನಿವಾರ ಉಪ್ಪು, ಎಣ್ಣೆ ತರಬೇಡ. ದೇವರಲ್ಲಿ ಬೇಡಿ ನಿರಾಶೆ ಆಗಬೇಡಿ. ನಿಮಗೆ ಸಿಗುವ ಸಮಯ ಬಂದಾಗ ಅದು ಆಗೇ ಆಗುತ್ತೆ. ಅರ್ಹರಿಗೆ ದಾನವನ್ನ ಮಾಡಿ. ನಿಮ್ಮ ದಾನ ಗುಪ್ತವಾಗಿ ಇರಲಿ, ಅದನ್ನು ಯಾರಿಗೂ ಹೇಳಬೇಡ. ದೇವಸ್ಥಾನ, ಮಠ, ಮಂದಿರಗಳಿಗೆ ಹೋದಾಗ ಅಕಸ್ಮಾತ್ ಚಪ್ಪಲಿ ಕಳೆದರೆ ಅಥವಾ ಬದಲಾದರೆ ನಿಮ್ಮ ಕರ್ಮ ಕಳೆಯಿತು ಎಂದು ತಿಳಿಯಿರಿ. ಬೇರೆಯವರ ಚಪ್ಪಲಿ ಹಾಕಿಕೊಂಡು ಬಂದರೆ ಬೀದಿಯಲ್ಲಿ ಹೋಗುವ ಮಾರಿಯನ್ನು ಮನೆಗೆ ಕರೆತಂದಂತೆ. ಮಠ ಮಂದಿರಗಳ ಸ್ವತ್ತು, ಹಣಕಾಸು, ಒಡವೆ ವಿಷಯವೆಂದು ತಿಳಿಯಿರಿ. ಅದನ್ನು ದುರುಪಯೋಗ ಮಾಡಿದರೆ ಶಿಕ್ಷೆ ನಿಮ್ಮ ಬೆನ್ನ ಹಿಂದೆ ನೆರಳಿನಂತೆ ಬರುವುದು. ಯಾರನ್ನು ಆಡಿಕೊಳ್ಳಬೇಡಿ, ನಿಮ್ಮನ್ನು ಹೊಗಳಿಕೊಳ್ಳಲೂ ಬೇಡಿ. ಪ್ರಯಾಣದಲ್ಲಿ ಅಪರಿಚಿತರು ಕೊಟ್ಟ ತಿಂಡಿ ತಿನಿಸು, ಪಾನೀಯ ಸೇವಿಸಬೇಡಿ. ನೀವು ನಿಮ್ಮ ಅಧಿಕಾರ ಶಾಶ್ವತವಲ್ಲ. ಬೇರೆಯವರನ್ನ ಬೆಳೆಯಲು ಬಿಡಿ, ಅವರಿಗೆ ನೆರವಾಗಿ. ಅನಾವಶ್ಯಕವಾಗಿ ಸಾಲವನ್ನ ಮಾಡಿ ಮೆರೆಯಬೇಡ. ಹಾಸಿಗೆ ಇದ್ದಷ್ಟು ಕಾಲು ಚಾಚಿ. ಹಸಿದವರಿಗೆ ಊಟವನ್ನ ಕೊಡಿ. ಹಿರಿಯರಿಗೆ ಗೌರವ ಕೊಡಿ. ಹಿರಿಯರ ಮತ್ತು ಗುರುಗಳ ಮಾತುಗಳನ್ನ ಕೇಳಿ. ದೊಡ್ಡವರು ನೀಡುವ ಅನುಭವದ ಸಲಹೆಗಳನ್ನ ಕೇಳಿ. ಸಂಜೆ ಹೊತ್ತು ಕೈಕಾಲು ತೊಳೆದುಕೊಂಡು ದೀಪವನ್ನ ಹಚ್ಚುವುದನ್ನ ಮರೆಯಬೇಡ. ಮನೆಯಲ್ಲಿ ಹೆಣ್ಣು ಮಕ್ಕಳು ಯಾವಾಗಲೂ ನಗುತ್ತಾ ಇರಿ. ಮನೆಯಲ್ಲಿ ಯಾವುದೇ ಪದಾರ್ಥ ಖಾಲಿ ಆಗಿದೆ ಅನ್ನಬಾರದು, ಮುಗಿದಿದೆ ಎನ್ನಬೇಕು. ಯಾರಾದರೂ ಮನೆಯಿಂದ ಹೊರಗೆ ಹೋಗುವಾಗ ಎಲ್ಲಿಗೆ ಅಂತ ಕೇಳಬಾರದು. ಈ ಎಲ್ಲ ಮಾತುಗಳು ನಿಮಗೆ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.